ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಫಿಷಿಯಲಿ ಇನ್ವೈಟ್ ಮಾಡ್ತಾ ಇದ್ದೀನಿ ಎಲ್ರೂ. ಇದು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಎವರ್ ವಿಡಿಯೋ. ಸ್ವಲ್ಪ ಚಾಲೆಂಜಿಂಗ್ ಆಗಿರಲಿ ಮಾಡೋದು, ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ನಾನು ಫಸ್ಟು ಒಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿದ್ರೆ ನನಗೂ ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ. ನನ್ನ ಹತ್ರ ಇಲ್ಲದೆ ಇರೋ ಥರ ಒಂದು ಔಟ್ಫಿಟ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನನಗೆ ಫಸ್ಟ್ ತಲೆಗೆ ಬಂದಿದ್ದು. ಈಗ ನಾನು ಹಬ್ಬಕ್ಕೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆವಾಗ ನಾನು ಪಿಂಟ್ರೆಸ್ಟಲ್ಲಿ ಹೋಗಿ ಕೆಲವೊಂದು ಪಿಕ್ಚರ್ಸ್ನ ನೋಡಿದೆ. ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ಪಿಕ್ಚರ್ಸು. ಅದರಲ್ಲಿ ನನಗೆ ಈ ಅನಾರ್ಕಲಿ ಡ್ರೆಸ್ ತುಂಬ ಇಷ್ಟ ಆಯಿತು. ಬಟ್ ನನ್ನ ಹತ್ರ ರೆಡ್ ಗೌನ್ ಇದೆ, ಸೊ ನಾನು ರೆಡ್ನ ಆಪ್ಟ್ ಮಾಡಲಿಲ್ಲ. ಒಟ್ನಲ್ಲಿ ಅನಾರ್ಕಲಿ ಮಾಡಿಸ್ಬೇಕು, ಡ್ರೆಸ್ಸು ಫ್ಲೇರ್ ಇರಬೇಕು, ಅಗಲ ಇರಬೇಕು, ಈ ಥರ ಅನಿಸ್ತು. ಅದಕ್ಕೆ ನಾನು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇನ್ಸ್ಟಾದಲ್ಲೂ ಕೆಲವೊಂದು ಪಿಕ್ಚರ್ಸ್ನ ನಾನು ನೋಡ್ತಾ ಇದ್ದೆ. ಆವಾಗ ನನಗೆ ನಮ್ರತಾ ಗೌಡ ಅವ್ರದ್ದೊಂದು ರೀಲ್ ನೋಡಬೇಕಿದ್ರೆ ಅವ್ರ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಆ ಪಿಕ್ಚರು ನಾನು ಇಲ್ಲಿ ತೋರಿಸ್ತೀನಿ. ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ನನ್ನ ಹತ್ರ ಪರ್ಸ್ನಲಿ ಕಂಪ್ಲೀಟ್ ವೈಟ್ ಔಟ್ಫಿಟ್ ಒಂದೂ ಇಲ್ಲ. ವೈಟ್ ಔಟ್ಫಿಟ್ಸ್ ತುಂಬ ಕಮ್ಮಿ ನನ್ನ ಹತ್ರ ಇರೋದು. ಸೊ ಇದನ್ನು ರೆಫರೆನ್ಸ್ ಇಟ್ಕೊಳ್ಳೋಣ, ಈ ಥರನೇ ಹುಡ್ಕೋಣ ಅಂತ ಅಂದ್ಕೊಂಡು ನಾನು ಫಿಕ್ಸ್ ಆದೆ ಆವಾಗ. ಆ್ಯಂಡ್ ರ್ಯಾಂಡಮ್ ಆಗಿ ನೋಡಿದೆ, ಇನ್ನೊಂದು ಹಿಂದಿ ಮ್ಯೂಸಿಕಲ್ಲಿ ಇಶಾ ಮಾಳವ್ಯ ಅಂತ ಇದ್ದರು, ಬಿಗ್ ಬಾಸಿಗೆ ಬಂದಿದ್ದರು. ಅವ್ರು ಸೇಮ್ ಡ್ರೆಸ್ಸು ವಿತ್ ಗೋಲ್ಡ್ ಬಾರ್ಡರಲ್ಲಿ ಹಾಕಿದ್ರು. ನಮ್ರತಾ ಅವ್ರದ್ದು ಬಂದು ಸಿಲ್ವರ್ ಇತ್ತು. ನನಗೆ ಆಗಿಂದ ಸ್ಟಾರ್ಟ್ ಆಯ್ತು ಕನ್ಫ್ಯೂಷನ್, ನಾನು ಗೋಲ್ಡ್ ತಗೊಳ್ಳ ಸಿಲ್ವರ್ ತಗೊಳ್ಳ ಅಂತ. ನೆಕ್ಸ್ಟು ಫ್ಯಾಬ್ರಿಕ್ ಸರ್ಚ್ ಮಾಡ್ತೀವಲ್ಲ, ಅಲ್ಲಿ ಹೋಗಿ ನನ್ನ ಸ್ಕಿನ್ ಟೋನ್ಗೆ ಅಥವಾ ಅಲ್ಲಿ ಹೋಗಿ ನನ್ನ ಬಾಡಿ ಟೈಪ್ಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ ಸುಮ್ಮನಾದೆ. ನೆಕ್ಸ್ಟ್ ಹೋಗಿದ್ದು ನಾವು ಫ್ಯಾಬ್ರಿಕ್ ಶಾಪಿಂಗಿಗೆ. ನಿಮಗೆ ಗೊತ್ತು, ನಾವು ಮೈಸೂರವರಾಗಿರೋದ್ರಿಂದ ನಮಗೆ ಮೇಯ್ನ್ ಫ್ಯಾಬ್ರಿಕ್ ಶಾಪಿಂಗ್ ನಾವು ಜಾಸ್ತಿ ಮಾಡೋದು ಮೀನಾ ಬಜಾರಲ್ಲಿ ಅಫ್ಕೋರ್ಸ್. ಬಟ್ ಅದು ನಮ್ಮ ಮನೆಯಿಂದ ತುಂಬ ದೂರ ಇದೆ. ಅದಕ್ಕೆ ನಾವು KR ಹಾಸ್ಪಿಟಲ್ ಹತ್ರನೂ ಸ್ವಲ್ಪ ಫ್ಯಾಬ್ರಿಕ್ ಸಿಗುತ್ತೆ, ನಾರ್ಮಲ್ ರೇಟಲ್ಲಿ ಸಿಗುತ್ತೆ, ಮತ್ತು ಸ್ವಲ್ಪ ಶಾಪ್ಸ್ ಕಮ್ಮಿ ಇದೆ. ಅದಕ್ಕೆ ಅಲ್ಲೇ ಹೋಗೋಣ ಅಂತ ನಾನು ಮತ್ತು ಅಮ್ಮ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಫ್ಯಾಬ್ರಿಕ್ಕು ಕೂಡ ತಗೊಂಡ್ವಿ. ನೀವು ನೋಡಿ, ಆ ವಿಡಿಯೋ ನಾನು ಇಲ್ಲಿ ಹಾಕ್ತೀನಿ. ನಾವು ಫ್ಯಾಬ್ರಿಕ್ ಯಾವ್ದು ಸೆಲೆಕ್ಟ್ ಮಾಡಿದ್ವಿ, ಎಲ್ಲಿ ತಗೊಂಡ್ವಿ, ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಚೂರು ಚೂರು ಮಾಡಿದ್ದೀನಿ, ನೀವು ನೋಡ್ಕೊಬನ್ನಿ. ಸೊ ನಾವು ಫೈನಲಿ ನಮ್ಮ ಲೊಕೇಶನ್ನ ರೀಚ್ ಆದ್ವಿ. ಅಲ್ಲಿ ಫಸ್ಟ್ ಅಂಗಡಿಗೆ ಹೋದಾಗ ನನಗೆ ಫಸ್ಟ್ ಅಂಗಡಿಯೆಲ್ಲ ಫ್ಯಾಬ್ರಿಕ್ ಸಿಕ್ತು ನಾನು ಅಂದ್ಕೊಂಡಿದ್ದ ಥರನೇ. ಬಟ್ ನನಗೆ ಫಸ್ಟ್ ನಾನು ಸಿಲ್ವರಲ್ಲಿ ಟ್ರೈ ಮಾಡ್ತಾಯಿದ್ದೆ, ಬಟ್ ಸಿಲ್ವರಲ್ಲಿ ಅಲ್ಲಿ ಇರಲಿಲ್ಲ. ಅಲ್ಲಿ ಗೋಲ್ಡ್ ಮಾತ್ರ ಇತ್ತು. ಗೋಲ್ಡಲ್ಲಿ ತುಂಬ ವೆರೈಟೀಸು ಇತ್ತು. ಬಟ್ ನಂಗೆ ಅದಕ್ಕಿಂತ ಈ ಫ್ಯಾಬ್ರಿಕ್ಕು ಸಖತ್ ಇಷ್ಟ ಆಯಿತು. ನಾನು ಇದರಲ್ಲೇ ಬೇಕಿದ್ರೆ ಇದಕ್ಕೆ ಸಿಲ್ವರ್ ಬಾರ್ಡ್ರ್ ಹಾಕ್ಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಈ ಬಟ್ಟೆ ಬಂದು ಜಾರ್ಜೆಟ್ ಇರಲಿಲ್ಲ, ಸಿಲ್ಕ್ ಇತ್ತು. ಸ್ವಲ್ಪ ಸೆಕೆ ಥರ ಆಗುತ್ತೆ ಆ್ಯಂಡ್ ಅಷ್ಟು ಲುಕ್ ಕರೆಕ್ಟಾಗಿ ಬರೋಲ್ಲ ಅಂತ ನಾನು ಅಂದ್ಕೊಂಡೆ. ಹಾಗೇ ಇನ್ನೊಂದಷ್ಟು ಆಪ್ಷನ್ಸ್ ಇತ್ತು, ನಾನು ಅಮ್ಮ ಅದನ್ನೇ ನೋಡ್ತಾ ಇದ್ವಿ. ಆ್ಯಂಡ್ ನಮ್ಮ ಟೈಲರ್ಗೂ ಸಹ ನಾವು ಫೋನ್ ಮಾಡಿ ಕೇಳಿದ್ವಿ, ಈ ಮೆಟೀರಿಯಲಲ್ಲಿ ಬರುತ್ತಾ ಆ ಥರ ನಾನು ಅಂದ್ಕೊಂಡಿರೋ ಥರ ಅಂತ. ಬಟ್ ನನಗೆ ಈ ಥರ ಇದರಲ್ಲಿ ಆ ಥರ ಬರುತ್ತಾ ಫ್ಲೇರ್ಸ್ ಅನ್ನೋದೊಂದೇ ಡೌಟು ಅಷ್ಟೇ. ಬರ್ತದೆ ಅಮ್ಮ, ಇದು ಚೆನ್ನಾಗಿಲ್ವಾ ಡಿಸೈನು? ಇಲ್ಲೇ ಬಾರ್ಡ್ರ್ ಐತಲ್ಲ, ಹಾಕ್ಸಂಗಿಲ್ಲ. ಇದು ಸಿಲ್ಕು ಬಟ್ಟೆ, ಅದು ಬೇರೆ ಶಿಫಾನ್ ಬಟ್ಟೆ. ಇಲ್ಲಿದೆ ಗೊತ್ತಾ, ಈ ಥರ ಇದ್ದಿದ್ರು ಮಮ್ಮಿ. ಸಾಕು, ಸಿಂಪಲ್. ಇದೆಷ್ಟು? ಕೊಡಿ, ಇದೆ 5.5. ವೇಲ್ ಇದಕ್ಕೆ ಮ್ಯಾಚ್ ಮಾಡಿ. ದಾವಣಿ ಥರ ಏನು ಬೇಡ, ಸುಮ್ಮನೆ ಡ್ರೆಸ್ಗೆ ಅದು. ಈ ಥರ ಅಲ್ಲಿದೆ, ಮ್ಯಾಚ್ ಆಗ್ತೈತೆ. ಹಾಂ, ಅದರಲ್ಲೇ
ಓಕೆ, ನಾವು ಫ್ಯಾಬ್ರಿಕ್ ತೊಗೊಂಡು ನೆಕ್ಸ್ಟ್ ಸ್ಟಿಚಿಂಗ್ ಕೊಡೋಕ್ಕೆ ಬಂದ್ವಿ. ಈ ಬೊಟಿಕ್ ಇರೋದು ನಮ್ಮ ಮನೆ ಹತ್ರನೇ. ಸೊ ಅವ್ರಿಗೆ ಬಂದು ಫ್ಯಾಬ್ರಿಕ್ ಕೊಟ್ಟೆ. ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ನನಗೆ ಯಾವ ಥರ ಬೇಕು ಆ್ಯಂಡ್ ಫ್ಲೇರ್ಸ್ ಆಗಿರ್ಬೋದು, ಬ್ಯಾಕ್ ಡಿಸೈನ್ ಆಗಿರ್ಬೋದು, ಎಲ್ಲ ಯಾವ ಥರ ಬೇಕು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಹೇ ಗೈಸ್, ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ದು ಔಟ್ಫಿಟ್ ನಾವು ಟೇಲರ್ ಹತ್ರ ಕೊಟ್ಟಿದ್ವಿ. ಟೇಲರಿಂದ ಕಾಲ್ ಬಂದಿದೆ ಇವಾಗ ಔಟ್ಫಿಟ್ ರೆಡಿಯಾಗಿದೆ ಅಂತ. ಇವಾಗ ನಾನು ಮತ್ತು ಅಮ್ಮ ಕಲೆಕ್ಟ್ ಮಾಡ್ಕೊಬೇಕು ಔಟ್ಫಿಟ್ಟು. ಒಂದು ಸಲ ಮನೇಲಿ ತೊಗೊಬಂದು ಹಾಕಿ ನೋಡಬೇಕು. ಸ್ಟಿಚಿಂಗಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅಥವಾ ನನ್ನ ಸೈಜ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಮತ್ತೆ ಕೊಟ್ಟು ಆಲ್ಟ್ರ್ ಮಾಡಿಸ್ಬೋದು. ಸೊ ಅಲ್ಲಿಗೆ ಹೋಗಬೇಕು ಇವಾಗ. ಸೊ ಬನ್ನಿ ಕಲೆಕ್ಟ್ ಮಾಡ್ಕೊಬಂದು ಒಂದು ಸಲ ಟ್ರೈ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಲೆಟ್ಸ್ ಗೋ. ಬಂದು ಶಾಪ್ ಹತ್ರ ಫುಲ್ ಭಯ ಆಗ್ತಾಯಿದೆ. ತೋರಿಸ್ತೀನಿ. ಔಟ್ಫಿಟ್ ಕಂಪ್ಲೀಟಾಗಿ ಅವ್ರ ಥರನೇ ಇಲ್ಲ. ನಮ್ರತ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು ಅವ್ರ ಥರ. ಬಟ್ ಒಂದು 80% ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬೋದು. ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಔಟ್ಫಿಟ್ನ ರಿವೀಲ್ ಮಾಡೋ ಟೈಮ್. ಔಟ್ಫಿಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಹಿಂಗೆ ಬೇಕಂಗೆ ಬಂದಿದೆ. ಹಾಕಿದಾಗ ನಂಗೆ ಖುಷಿ ಆಯಿತು. ಓಕೆ, ನಾನು ಅಂದ್ಕೊಂಡಿದ್ದ ಥರ ಅಲ್ಲದೆ ಇದ್ರೂ ಬಂದಿದೆ ಅಂತ. ಬಿಕಾಸ್ ಒಂದು ನಮಗೆ ಏನು ಮೇಜರ್ ಡ್ರಾಬ್ಯಾಕ್ ಆಯಿತು ಅಂದರೆ, ಅವ್ರು ಹಾಕಿರೋ ಡ್ರೆಸ್ದು ಮೆಟೀರಿಯಲ್ ಬಂದು ಜಾರ್ಜೆಟ್ ನಮಗೆ ಸಿಗಲಿಲ್ಲ ಎಲ್ಲೂ. ನನಗೆ ಸಿಕ್ಕಿದ್ದು ಬಂದು ಸ್ವಲ್ಪ ರಫ್ ಇದೆ, ಒಂಥರ ಸಿಲ್ಕ್ ಥರ ಬಟ್ಟೆ. ಅದು ಅಷ್ಟೊಂದು ಸೇಮ್ ಮ್ಯಾಚ್ ಆಗ್ತಿಲ್ಲ. ಲೈಕ್ 100% ಅದೇ ಥರನೇ ಸಿಕ್ತು ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಒಂದು ಪಿಕ್ಚರಲ್ಲಿ ನೋಡಿದಾಗ, ಕ್ಯಾಮ್ರಾ ಫೇಸ್ ಮಾಡಿದಾಗ ಆ ಡ್ರೆಸ್ ಸ್ವಲ್ಪ ಸಿಮಿಲರಾಗಿ ಕಾಣಿಸುತ್ತೆ. ಆ್ಯಂಡ್ ಎದುರುಗಡೆಯಿಂದ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಫ್ಯಾಬ್ರಿಕ್ ಕಾಸ್ಟ್ ಎಷ್ಟಾಯಿತು ಅಥವಾ ಸ್ಟಿಚಿಂಗಿಗೆ ಎಷ್ಟಾಯಿತು ಅಂತ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ನಂಗೆ ಔಟ್ಫಿಟ್ ನಿಜವಾಗ್ಲೂ ಇಷ್ಟ ಆಯಿತು. ಇದೇ ಥರ ಕೆಲವೊಂದಷ್ಟು ಚಾಲೆಂಜಿಂಗ್ ವೀಡಿಯೋಸ್ ಆಗಿರ್ಬೋದು, ನನ್ನ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇನ್ನೂ ಹೆಚ್ಚಿನ ವೀಡಿಯೋಸ್ನ ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ, ಯಾಕಂದರೆ ಇದು ನಂದು ಫಸ್ಟ್ ವೀಡಿಯೋ. ನಂಗೆ ಗೊತ್ತಿಲ್ಲ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕಂತ. ಕಲ್ತ್ಕೊಂಡು ಇನ್ನಷ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.